ಶುರುವಾಗಿದೆ. ಕಚ್ಚಾ ತೈಲದ ಬೆಲೆ 14% ದುಬಾರಿ ಸಾಧ್ಯತೆ. ಮುಂದಿನ ವಾರ ಪ್ರತಿ ಬ್ಯಾರೆಲ್ ತೈಲ 20% ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ, ಅಡುಗೆ ಅನಿಲವೂ ಕೂಡ ಏರಿಕೆಯಾಗುವ ಸಾಧ್ಯತೆ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ, ಯಾಕಂದರೆ ಎರಡೂ ದೇಶಗಳು ಕೂಡ ಶಾಂತಿ ಮಾತುಕತೆಗೆ ಮುಂದಾಗ್ತಾ ಇಲ್ಲ, ಯುದ್ಧ ಮಾಡೇ ತೀರ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ನಡುವಲ್ಲೇ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಅಡುಗೆ ಎಣ್ಣೆ ಬೆಲೆ ಏಕ್ದಮ್ ಏರಿಕೆಯಾಗುತ್ತೆ. ಸನ್ಫ್ಲವರ್ ಆಯಿಲ್ ಹಿಂದಿನ ದರ ಇದ್ದದ್ದು 139 ರೂಪಾಯಿ, ಈಗ ಮತ್ತೆ 3 ರೂಪಾಯಿಯಷ್ಟು ಏರಿಕೆ ಕಂಡಿದೆ ಇವತ್ತಿನ ಬೆಲೆ. ಗೋಲ್ಡ್ ವಿನ್ನರ್ ಹಿಂದಿನ ದರ 142 ಇತ್ತು, 3 ರೂಪಾಯಿ ಅವರು ಕೂಡ ರೈಸ್ ಮಾಡಿದ್ದಾರೆ. ಅರ್ಥಾತ್ ಇವತ್ತಿನ ಬೆಲೆ 145 ರೂಪಾಯಿ. ಅಂದರೆ ಈಗ ಸದ್ಯಕ್ಕೆ ಹೀಗೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಇನ್ನೂ ಕೂಡ 30ರಿಂದ 40 ರೂಪಾಯಿಯಷ್ಟು ಅಡಿಗೆ ಅನಿಲದ ಬೆಲೆ ಹೆಚ್ಚಳಾಗುವ ಸಾಧ್ಯತೆಯ ಬಗ್ಗೆ ಅಂದಾಜಿಸಲಾಗ್ತಾ ಇದೆ. ಪರಿಸ್ಥಿತಿ ತಣ್ಣಗಾದರೆ ಓಕೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ಸಂಘರ್ಷದಿಂದ ಭಾರತಕ್ಕೆ ಆಘಾತದ ಮೇಲೆ ಆಘಾತ. ಯಾವ ರೀತಿಯಾಗಿ ಸಮಸ್ಯೆಗಳಾಗಬಹುದು? ಕಚ್ಚಾ ತೈಲದ ಬೆಲೆ 14% ಏರಿಕೆಯಾಗುವಂತಹ ಸಂಭವ ಇದೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗಿರುವಂತಹ ಪೆಟ್ರೋಲ್ ಡೀಸೆಲ್ ರೇಟ್ನೇ ಅಬ್ಬಬ್ಬಾ ಅಂತೀವಿ, ಇನ್ನೂ ಜಾಸ್ತಿ ಆದರೆ ಹೇಗೆ ಕತೆ? 80% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ ಭಾರತ. ಈಗ ಆ ಒಂದು ಮಾರ್ಗ ಏನಿದೆ ಅದು ಬಂದಾದರೆ ಭಾರತಕ್ಕೆ ಪ್ರತಿನಿತ್ಯ 39 ಲಕ್ಷ ಬ್ಯಾರೆಲ್ನ ತೈಲದ ಅಗತ್ಯತೆ ಇದೆ, ಪೆಟ್ರೋಲ್ನ ಅಗತ್ಯತೆ ಇದೆ. ಸದ್ಯದಲ್ಲೇ ಪ್ರತಿ ಬ್ಯಾರೆಲ್ಗೆ ತೈಲ 20% ಏರಿಕೆ ಆಗಬಹುದು ಅನ್ನುವಂತಹ ಮಾತನಾಡ್ತಾ ಇದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಪರಿಣಾಮ ಭಾರತಕ್ಕೆ ಏನಾಗಬಹುದು? ಅವರವ್ರು ಕಚ್ಚಾಡ್ಕೊಳ್ತಾ ಇದ್ದಾರೆ. ಇದರ ಎಫೆಕ್ಟ್ ಏನು ಅಂದರೆ, ನಾವು ಕೂಡ ಬಹಳಷ್ಟು ಆಮದು ಮಾಡ್ಕೊಳ್ತೀವಿ, ಕೆಲವುಗಳನ್ನು ಯುರೋಪಿಗೆ ರಫ್ತು ಮಾಡ್ತೀವಿ. ಆ ಪದಾರ್ಥಗಳ ಮೇಲೂ ಕೂಡ ಭಾರಿ ಪ್ರಮಾಣದಲ್ಲಿ ಬೆಲೆ ತೆತ್ತಬೇಕಾಗುತ್ತೆ.